ರಾಜ್ಕುಮಾರ್ ಅವರು ಕರ್ನಾಟಕದ ಅತ್ಯುತ್ತಮ ನಟ ಹಾಗೂ ಅವರು ಅವ್ರ ದಾರಿ ಜೀವನ ನೋಡಿದರೆ ನಾವು ಅವ್ರನ್ನು ಬೆಳೆದು ಬಂದಿರೋದು ನೋಡಿ ನಾವು ಅದೇ ಥರ ಇಂಪ್ರೆಷನ್. ಒಂಥರ ಕರ್ನಾಟಕಕ್ಕೆ ಒಂಥರ ಇಂಪ್ರೆಷನ್. ಅವರು ವಿಷ್ಣುವರ್ಧನ್, ರಾಜ್ಕುಮಾರ್ ಅವರೆಲ್ಲ ಒಂಥರ, ಅಂಬರೀಷು ಅವರೆಲ್ಲ ಒಂಥರ ಇವಾಗಿನ ಯುವಕರಿಗೆ ಒಂದು ಇಂಪ್ರೆಷನ್ ಅವರು ಆಗಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅವ್ರ ದಾರಿ ಮಾರ್ಗದಲ್ಲಿ ನಾವು ಬೆಳ್ಕೋಬೇಕು, ಕನ್ನಡ ಬೆಳೆಸ್ಬೇಕು, ಕನ್ನಡ ಉಳಿಸ್ಬೇಕು. ಜೈ ಕರ್ನಾಟಕ. ಮತ್ತೆ ಅಷ್ಟೇ, ಅವ್ರು ಹೇಳಿದ್ದು ಅದೇ, ನಾನು ಹೇಳ್ತಿರೋದು ಅದೇ. ಸ್ಟೂಡೆಂಟ್ಸ್ಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅಷ್ಟೇ ಅವ್ರದ್ದೊಂದು ಇನ್ಫ್ಲೂಯೆನ್ಸಿ ಅಂತಂಡು ಅವ್ರ ನೆಳ್ಳಾಗಿ ಬಾಳ್ದೇ ಇದ್ರೆ ಅವ್ರು ಹೆಂಗೆ ಬಾಳಿದ್ರೆ ಅದೇ ಥರ ನಾವು ಬಾಳ್ಬೇಕಂತ ನನ್ನ ಆಸೆ. ನಾವು BE ಮಾಡ್ತಾಯಿದ್ದೀನಿ, ಸಿವಿಲ್ ಇಂಜಿನಿಯರ್. ಗುಬ್ಬಿ ಹತ್ರ CIT ಕಾಲೇಜ್, ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ. ಹೌದೌದು, ತುಂಬಾನೇ ಇದೆ. ಚೇಂಜ್ ಆಗುತ್ತೆ. ಇವಾಗ ಆ ಥರ ಇಲ್ಲ. ಅವ್ರ ಲೈಫ್ ಬಗ್ಗೆ ಹೆಂಗಿರುತ್ತಂದ್ರೆ ಹಂಗೆ ಮಾಡ್ತಾರೆ ಅವರು. ಈಗ ಈ ಥರ ಅವಾಗಿಂದೇ ಬೇರೆ, ಇವಾಗಿಂದೇ ಬೇರೆ. ಅವಾಗೆ ಅಂದರೆ ಒಂದು ಫ್ಯಾಮಿಲಿ ಬಗ್ಗೆ ಬಂದರೆ ಆ ಫ್ಯಾಮಿಲಿ ಹೆಂಗೆ ಬದುಕಬೇಕು, ಯಾವ ಥರ ಬದುಕಬೇಕು, ಅಣ್ಣ ತಮ್ಮದಿರೇ ಹೇಗಿರಬೇಕು, ಆ ಥರ ಎಲ್ಲ ಅವ್ರು ತೋರಿಸ್ಕೊಟ್ಟವ್ರೆ. ಅದನ್ನು ನಾವು ಕಾಪಾಡ್ಕೊಂಡು ಅವ್ರದ್ದೇ ನಾವು ಹೋಗ್ಬೇಕಂತ ನಾನು ಬಯಸ್ತೀವಿ. ನನಗೆ ಸಂಪತ್ತಿಗೆ ಸವಾಲು. ಸಂಪತ್ತಿಗೆ ಸವಾಲು ಅವ್ರದ್ದೊಂದು ಇದು ಮಂಜುಳಾ ಅವರು ಬರ್ತಾರಲ್ಲ, ಅದು ಇಷ್ಟ ನನಗೆ. ಅದೇ ಬಾಳೆಹಣ್ಣು ಸಿಪ್ಪೆ ತಗೊಂಡು ಎಸ್ತು ಅವ್ರದ್ದು ಮಂಜುಳಾ ಅವ್ರು ಜಾರ್ತಾರಲ್ಲ, ಅದು ತುಂಬ ಇಷ್ಟ ನನಗೆ. ಶಿವಮೊಗ್ಗದಿಂದ ಬಂದಿರೋದು ನಾವು. ರಾಜ್ಕುಮಾರ್ ಬಗ್ಗೆ ನಾನಂತೂ ತುಂಬ ಅವರ ಅಭಿಮಾನಿ. ತುಂಬ ಬೇಸರ ಆಗೋದು ದಿನ ಇವತ್ತು. ಅಪ್ಪು ನೋಡಿದಾಗಲೂ ಬೇಜಾರಾಯಿತು ಮೇಡಮ್. ಅಲ್ಲ, ಆಗಿನ ಮೂವಿಗೂ ಈಗಿನ ಮೂವಿಗೂ ತುಂಬ ವ್ಯತ್ಯಾಸ ಇದೆ. ಆವಾಗಿನ ಮೂವಿಗಳು ಏನಂದರೆ ಸಾಂಸಾರಿಕ, ಅಸಾಹಾರಿಕ ಎಲ್ಲ ಇದು ತುಂಬಿರ್ತಿತ್ತು. ಈಗೇನು ಅಷ್ಟು ಏನಿಲ್ಲ ಮೇಡಮ್. ಆಗಿನ ಸಾಂಗ್ಗಳು ಕೇಳಲಿಕ್ಕೆ ಮನಸ್ಸಿಗೆ ಇಂಪು ಅನಿಸುತ್ತೆ. ಈಗಿನ ಸಾಂಗ್ ಅವೆಲ್ಲ ಏನಿದ್ರು ಒಡಿ ಬಡಿ ಕಡಿ ಅಂತ ಹೇಳ್ತಾರೆ ಮೇಡಮ್. ಇದು ಸಂಪತ್ತಿಗೆ ಸವಾಲು. ನಿಮ್ಮ ಅಪ್ಪನ ಮಗನೇ ಆಗಿದ್ರೆ ನೋಡೋ ಎಂತ ಹಣ್ಣು ಕೀಳೋ ಅಂತ ಹೇಳ್ತಾ ಇರ್ತಾರಲ್ಲ, ಅದು ನೋಡ್ತಾ ಇರ್ತೀವಿ. ಆಡಿಸಿದಾಟ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಗೊಂಬೆಯ ಮುರಿದ ಮಣ್ಣಾಗಿಸಿದ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಯಾರೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕದು. ಎಂದಿಗೂ ನಾವು ಹೀಗೆ ಇರುವುದು, ಎಂದು ನಗುವುದು, ಹೀಗೆ ಎಂದು ನಗುವುದು. ಅಣ್ಣವರು ಇವತ್ತಿಗೆ ಅವರು ಎಲ್ಲರನ್ನೂ ಕರ್ನಾಟಕ ಜನತೆಯನ್ನು ಬಿಟ್ಟು 20 ವರ್ಷಗಳ ಆಯಿತು. ಆದರೂ ಅವರ ಕ್ರೇಜು, ಅವರ ಗೌರವ, ಅವರ ಪ್ರೀತಿ, ಅಭಿಮಾನ ಇವತ್ತಿಗೂ ಕಡಿಮೆ ಆಗಿಲ್ಲ ಮೇಡಮ್. ಹಂಗೆ ಇನ್ನೂ ಪ್ರೀತಿ ಜಾಸ್ತಿನೇ ಆಯ್ತೈತೆ ಅಣ್ಣವ್ರ ಮೇಲೆ, ಒಂಚೂರು ಕಡಿಮೆನೂ ಆಗಿಲ್ಲ ಮೇಡಮ್. ಅವರು 20 ವರ್ಷ ಆಗಿದ್ರು, ಅವ್ರ ಮೇಲೆ ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ಗೌರವ, ಅದೇ ಮರ್ಯಾದೆ ಯಾವತ್ತಿಗೂ ಕಡಿಮೆ ಆಗಲ್ಲ, ಮುಂದಕ್ಕೂ ಆಗಲ್ಲ, ಯಾವತ್ತಿಗೂ ಆಗಲ್ಲ ಮೇಡಮ್.